ಬರೇ ಗುಡಿಸ್ಲುಗಳಿದ್ದು ದೀಪ ಹಚ್ಕೊಂಡು ಓಡಾಡ್ತಿದ್ದೀವಿ. ದೀಪದಲ್ಲಿನೇ ಮಕ್ಕಳ ಮರೆ ಓದೋದು, ಅಡುಗೆ ಮಾಡೋದು. ಕಾಲದಲ್ಲಿ ತುಂಬ ಕಷ್ಟನೂ ಇತ್ತು, ಗುಡಿಸಲಿದ್ದು ನಾವು ಅಡುಗೆ ಮಾಡಿ ಇಟ್ಟು ಹೋದ್ರೆ ನಾಯಿಗಳು ಬಂದು ತಿನ್ನೋವು ಅಂಥ ಪರಿಸ್ಥಿತಿಲಿ ಇದ್ವಿ ನಾವು. ಇಲ್ಲೆಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ನಾವು ಮುಂಚೆ ಗುಡಿಸ್ಲಲ್ಲಿ ವಾಸವಾಗಿದ್ದೀವಿ. ಆಮೇಲೆ ಅವರು ಡಿರಾಜಣ್ಣ ಕಾರ್ಪೊರೇಟರ್ ಆದಮೇಲೆ ರೋಡು ಮತ್ತು ಮೂಲಭೂತ ಸೌಕರ್ಯಗಳು ಮತ್ತು ಈಶ್ವರಪ್ಪ ಸಾಹೇಬರು ಅವ್ರ ಕಡೆಯಿಂದನೂ ಭಾರಿ ಸಹಕಾರ ಆಗಿದೆ. ಕತ್ಲಲ್ಲಿ ಬೆಳೆದು ಇದ್ವಿ. ಈಗ ನಾವು ಸುಮಾರು ಮದುವೆಯಾಗಿ ನನ್ನ ಮಕ್ಕಳೆಲ್ಲ ಸ್ಟಾರ್ಟಿಂಗಲ್ಲಿ ಕರೆಂಟ್ ಇರಲಿಲ್ಲ. ಒಂದು 2018ರಲ್ಲಿ ಧೀರಜಣ್ಣ ಹಾಗೆ ನಮ್ಮ ಗಣ್ಯರು ಈಶ್ವರಪ್ಪ ಆಗಿರಬಹುದು ಕುಡಿಯೋ ನೀರಿನ ಸೌಲಭ್ಯ ಕೊಟ್ಟಿದ್ದಾರೆ, ಬೋರ್ ಹಾಕ್ಸ್ಕೊಟ್ಟಿದ್ದಾರೆ. ಒಂದ್ಸಲ ಧೀರಜಣ್ಣ ಬಂದರು. ಧೀರಜಣ್ಣ ಬಂದು ನೋಡಿ ಇದೆಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ, ಬಡವರಿಗೆ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಮಗೆ ಮನೆ ಮಾಡೋಕ್ಕೆ ಜಾಗ ಮಾಡಿದರು. ಈಗಿನ ಕಾಲದಲ್ಲಿ ತುಂಬ ಕಷ್ಟನೂ ಇತ್ತು, ಗುಡಿಸಲಿದ್ದು ನಾವು ಅಡುಗೆ ಮಾಡಿ ಇಟ್ಟು ಹೋದ್ರೆ ನಾಯಿಗಳು ಬಂದು ತಿನ್ನೋವು ಅಂಥ ಪರಿಸ್ಥಿತಿಲಿ ಇದ್ವಿ ನಾವು. ಒಂದು ಈಗ ಪ್ರತಿಯೊಬ್ಬರು ನಮಗೆ ತುಂಬ ಚೆನ್ನಾಗಿ ಮಾಡಿ ದೇವಸ್ಥಾನ ನಡೆಸ್ಕೊಡ್ತಾ ಇದ್ದಾರೆ. ಊಟದ ಸಂಪಣೆನೂ ಇಟ್ಟಿದ್ದಾರೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ ಅಷ್ಟೇ. ಏನಕ್ಕೆ ದೇವಸ್ಥಾನ ಆಯ್ತು ಈಗ? ಅವರು ಯಾರೋ ಒಬ್ಬರು ಕೇಡಿಗಳು ಬಂದು ಹೆಂಗೆ ಮಾಡಿದರು ದೇವಸ್ಥಾನ. ಅಂದರೆ ಗಣಪತಿ ದೇವ್ರನ್ನ ಒದ್ರು, ನಾಲ್ಕು ದೇವ್ರನ್ನ ಚರಂಡಿ ಒಳಗೆ ಹಾಕಿದರು. ನನಗೊಂದು ಒಂದು ವಾರ ಅನ್ನೋದಕ್ಕಿಲ್ಲ. ಎಲ್ಲರೂ ನಮ್ಮ ಊರಾಗ ಏನೋ ಒಂಥರ ಯಾರೋ ಸತ್ತು ಹೋಗಿದ್ದಾರೆ ಅನ್ಬೇಕು, ಆ ಥರ ಆಗಿತ್ತು ನಮಗೆಲ್ಲ. ಈಗ ಎಲ್ಲರೂ ಕೈ ಜೋಡಿಸಿ ನಮಗೆ ಮಾಡಿಕೊಟ್ಟಿದ್ದಾರೆ. ಸಾರ್ ಫಸ್ಟಿಂದ ಇಲ್ಲಿ ಬರೇ ಗುಡಿಸ್ಲುಗಳಿದ್ದು ದೀಪ ಹಚ್ಕೊಂಡು ಓಡಾಡ್ತಿದ್ದೀವಿ. ದೀಪದಲ್ಲಿನೇ ಮಕ್ಕಳ ಮರೆ ಓದೋದು, ಅಡುಗೆ ಮಾಡೋದು. ಆಮೇಲೆ ಅಲ್ಲಿ ಕೆಳಗೆ ಬಾವಿ ಇತ್ತು, ಬಾವಿ ನೀರು ಕುಡಿತಿದ್ದೀವಿ. ಆ ಬ್ಯಾಸ್ಗೆಯಲ್ಲಿ ಬಾವಿ ನೀರು ಸಿಕ್ಕಿಲ್ಲ ಅಂದರೆ ಬೇರೆ ಕಡೆ ಬಿಲ್ಡಿಂಗಿಗೆಲ್ಲ ಹೋಗಿ ನೀರು ತಂದು ಕುಡಿತಿದ್ದೀವಿ. ಆಮೇಲೆ ಒಂದು ಸಲ ಧೀರಜಣ್ಣ ಬಂದರು. ಧೀರಜಣ್ಣ ಬಂದು ನೋಡಿ ಇದೆಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ, ಬಡವರಿಗೆ ಆಗ್ತಾ ಇದೆಯಲ್ಲ ಅಂತ ಹೇಳಿ ನಮಗೆ ಮನೆ ಮಾಡೋಕ್ಕೆ ಜಾಗ ಮಾಡಿದರು, ರೋಡ್ ಮಾಡಿದರು, ಬೋರ್ವೆಲ್ ತೆಗ್ಸಿದ್ರು. ಆಮೇಲೆ ನಲ್ಲಿ ತಂದರು. ಆಮೇಲೆ ಯಾರೋ ಒಬ್ಬರು ದುಷ್ಕರ್ಮಿ ಕೇಡಿಗಳನ್ನು ಬಂದು ಗಣಪತಿ ಕಾಲಿಲಿ ಒದ್ದಿದ್ದಕ್ಕೆ ರಾಜಕಾರಣಿಗಳು ಎಲ್ಲ ಬಂದು ನಿಮಗೆ ಒಂದು ದೇವಸ್ಥಾನ ಮಾಡಿಕೊಡ್ತೀವಮ್ಮ, ನೀವು ಏನಕ್ಕೆ ಹೆದರ್ತೀರಾ, ಹೆದರಬೇಡ್ರಿ, ನಿಮಗೆ ನಾಳೆ ಇವು ದೇವಸ್ಥಾನ ಮಾಡಿದ್ದೀವಿ, ನಾಳೆ ನಿಮಗೆ ಮನೆಯೂ ಮಾಡಿಕೊಡ್ತೀವಿ ಅಂತ ಹೇಳಿ ನಮಗೆ ದೀಪ ಎಲ್ಲ ತಂದು ನಮಗೆಲ್ಲ ಅನುಕೂಲ ಮಾಡಿದ್ದಾರೆ ಸರ್. ಇಲ್ಲಿ ನಾವು ಬಂಗಾರಪ್ಪ ಬಡಾವಣೆ ಅಂತ ಹೇಳಿ ನಾವಿಲ್ಲಿ 28 ಮನೆ ನಿವಾಸಿಗಳಿದ್ದೀವಿ. ಇದು ಮುಂಚೆ ಬಂಗಾರಪ್ಪ ಬಡಾವಣೆ ಅನ್ನೋದು ಹೆಸರು. ಅವಾಗ ಬಂಗಾರಪ್ಪ ಮುಖ್ಯಮಂತ್ರಿ ಇದ್ದಾಗ ಅವರು ಅವಾಗೆಲ್ಲ ಜನಪರ ಕೆಲಸಗಳನ್ನು ಮಾಡ್ತಾಯಿದ್ರು. ಹಾಗಾಗಿ ಅವ್ರ ಹೆಸರನ್ನು ಅವಾಗ ಇಟ್ಟಿದ್ದೀವಿ. ಆಮೇಲೆ ಇಲ್ಲೆಲ್ಲ ಮೂಲಭೂತ ಸೌಕರ್ಯಗಳನ್ನೆಲ್ಲ ನಾವು ಮುಂಚೆ ಗುಡಿಸ್ಲಲ್ಲಿ ವಾಸವಾಗಿದ್ದೀವಿ. ಆಮೇಲೆ ಅವರು ಡಿರಾಜಣ್ಣ ಕಾರ್ಪೊರೇಟರ್ ಆದಮೇಲೆ ರೋಡು ಮತ್ತು ಮೂಲಭೂತ ಸೌಕರ್ಯಗಳು ಮತ್ತು ಈಶ್ವರಪ್ಪ ಸಾಹೇಬರು ಅವ್ರ ಕಡೆಯಿಂದನೂ ಭಾರಿ ಸಹಕಾರ ಆಗಿದೆ. ಮತ್ತು ನಮ್ಮ ಇವರು ಚನ್ನಬಸಪ್ಪ MLA ಸಾಹೇಬರು ಅವ್ರ ಕಡೆಯಿಂದನೂ ಭಾಳ ಸಹಕಾರ ಆಗಿದೆ. ಇವರೆಲ್ಲ ಸೇರಿ ನಮಗೆಲ್ಲ ರೀತಿಯಲ್ಲೂ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಮೂಲಭೂತ ಸೌಕರ್ಯ ಕೊಟ್ಟಿದ್ದಾರೆ. ನೆಲ್ಲಿ ಇರಲಿ, ರೋಡ್ ಇರಲಿ, ಮತ್ತು ಹೊರಗಡೆ ಚರಂಡಿಗಳಿರಲಿ, ಇಂಥ ಹಲವಾರು ಏನೇ ಪ್ರಾಬ್ಲಮ್ ಆದರೂ ಎಲ್ಲ ರೀತಿಯೂ ಎಲ್ಲರೂ ಸಹಕರಿಸ್ತಾ ಇದ್ದಾರೆ ಸರ್. ಮತ್ತು ದೇವಸ್ಥಾನ ಅಂತ ಬಂದಾಗ ದೇವಸ್ಥಾನ ಮುಂಚೆಯಿಂದನೂ ನಾವು ಪೂಜೆ ಮಾಡ್ಕೊತ ಬರ್ತಾಯಿದ್ದೀವಿ. ಅಲ್ಲೊಂದು ಗಣಪತಿ ವಿಗ್ರಹನಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಗಣಪತಿ ವಿಗ್ರಹ ಮತ್ತು ವಾಸುಕಿ ದೇವರನ್ನಿಟ್ಟು ಪೂಜೆ ಮಾಡಿದ್ದೀವಿ. ಯಾರೋ ಒಬ್ಬರು ದುಷ್ಕರ್ಮಿಗಳನ್ನು ಅದನ್ನು ತೆಗ್ದು ಒಗ್ದು ಜಾಡಿಸೋದಕ್ಕೆ ಮತ್ತು ಪುನರ್ ನಿರ್ಮಾಣ ಮಾಡೋಣಂತ ಎಲ್ಲರೂ ಸೇರಿ, ಎಲ್ಲ ಸಂಘದವರು, ಎಲ್ಲರೂ ಹಿಂದೂ ಬಾಂಧವರು ಎಲ್ಲರೂ ಸೇರಿ, ಎಲ್ಲರೂ ಬಾಂಧವರಿಂದನೂ ಕೂಡ ಎಲ್ಲ ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಮುಂಚೆ ನಮಗೆ ಒಂಥರ ಸೂತ್ಕದ ಕಳೆ ಆಗಿತ್ತು. ಆ ರೀತಿ ಆದಾಗ ಭಾಳ ಚಿಂತೆಯಲ್ಲಿದ್ದೀವಿ. ಎಲ್ಲರೂ ಬಂದು ಇದಕ್ಕೆ ಏನಾರ ಒಂದು ದೇವಸ್ಥಾನ ಮಾಡಲೇಬೇಕಂತ ಎಲ್ಲರೂ ಮುಂದಿತ್ತು, ಎಲ್ಲರೂ ಸಹಕರಿಸಿದ್ದಾರೆ ಸರ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಮೂರ್ತಿ ಅಂತೇಳಿ ಬಂಗಾರಪ್ಪ ಬಡಾವಣೆಯಲ್ಲಿ ವಾಸ ಮಾಡ್ತಾ ಇರೋದು.
ಈಗ ಬಂಗಾರಪ್ಪ ಬಡಾವಣೆಯಲ್ಲಿ ಈಗ ಮೊನ್ನೆ ನಡೆದಂಥ ಘಟನೆ, ಅಹಿತಕರ ಘಟನೆ ಎಲ್ಲರಿಗೂ ಗೊತ್ತಿದೆ. ಸೊ ಎಲ್ಲ ಗೊತ್ತಾದ ಮೇಲೆ ಕೂಡ ಎಲ್ಲ ರಾಜಕಾರಣಿಗಳು, ದೊಡ್ಡ ದೊಡ್ಡ ಧುರೀಣರು ಎಲ್ಲರೂ ಸೇರಿಬಿಟ್ಟು ಏನಾದ್ರು ದೇವಸ್ಥಾನ ನಿರ್ಮಾಣ ಮಾಡೋಣ ಅಂತ ಹೇಳಿ ಇಲ್ಲಿ ಕೇರಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಒಂದು ಧೈರ್ಯ ತುಂಬಿ ಅವ್ರು ಹೇಳಿದ ಪ್ರಕಾರ ಎಲ್ಲ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ನಿರ್ಮಾಣ ಆಗಿದೆ. ಈಗ ದೇವಸ್ಥಾನನ ಉದ್ಘಾಟನೆ ಸೋಮವಾರ 2ನೇ ತಾರೀಕು ಭಾನುವಾರ ಮತ್ತು 3ನೇ ತಾರೀಕು ಸೋಮವಾರ ಇಟ್ಕೊಂಡಿದ್ದೀವಿ. ಆ ದೇವಸ್ಥಾನ ಉದ್ಘಾಟನೆಗೆ ಶಿವಮೊಗ್ಗ ನಗರದ ನಾಗರಿಕರೆಲ್ಲರೂ ಕೂಡ ಭಾಗವಹಿಸಿ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಕೂಡ ಒಂದು ವಿನಂತಿ ಮಾಡ್ಕೊಳ್ತೀವಿ. ನಮಸ್ತೆ, ನಾವು ಬಂಗಾರಪ್ಪ ಬಡಾವಣೆ ನಿವಾಸಿಗಳು. ನಾವು ಸುಮಾರು 20 ವರ್ಷದಿಂದ ಆ ಜಾಗದಲ್ಲಿ ವಾಸವಿದ್ವಿ. ಆಗ ಕುಡಿಯೋ ನೀರು ಸೌಲಭ್ಯ ಯಾವುದೂ ಇರಲಿಲ್ಲ, ನಮಗೆ ಬೆಳಕು ಕೂಡ ಇರಲಿಲ್ಲ. ನಮ್ಮ ಅತ್ತೆ ಮಾವ ಅವರೆಲ್ಲ ಕತ್ಲಲ್ಲಿ ಬೆಳೆದು ಇದ್ವಿ. ಈಗ ನಾವು ಸುಮಾರು ಮದುವೆಯಾಗಿ ನನ್ನ ಮಕ್ಕಳೆಲ್ಲ ಸ್ಟಾರ್ಟಿಂಗಲ್ಲಿ ಕರೆಂಟ್ ಇರಲಿಲ್ಲ. ಒಂದು 2018ರಲ್ಲಿ ಧೀರಜ ಅಣ್ಣ ಹಾಗೆ ನಮ್ಮ ಗಣ್ಯರು ಈಶ್ವರಪ್ಪ ಆಗಿರಬಹುದು, ಧೀರಜ್ ಅವರಾಗಿರ್ಬೋದು, ನಮ್ಮ ಶಿವಮೊಗ್ಗದ ಚೆನ್ನಿ ಸಾಹೇಬ್ರಾಗಿರ್ಬೋದು, ಪ್ರತಿಯೊಬ್ಬರು ನಮಗೆ ಎಲ್ಲ ಥರದ ಹೆಲ್ಪ್ ಮಾಡಿದ್ದಾರೆ. ನಮಗೆ ಎಲ್ಲರೂ ಕುಡಿಯೋ ನೀರಿಗೆ ಸೌಲಭ್ಯ ಕೊಟ್ಟಿದ್ದಾರೆ, ಬೋರ್ ಹಾಕ್ಸ್ಕೊಟ್ಟಿದ್ದಾರೆ ಧೀರಜ್ ಅವರು. ಆಮೇಲೆ ಚೆನ್ನಿ ಸಾಹೇಬರು ನಮಗೆ ಕೆಲವೊಂದು ವಿಚಾರಗಳಲ್ಲಿ ನಮಗೆ ಕಷ್ಟ ಬಂದಾಗ ಕೆಲವು ಟೈಮಲ್ಲಿ ಗುಡಿಸ್ಲೆಲ್ಲ ಕೀಳಕ್ಕೆ ಬಂದಿದ್ದರು. ಕೆಲವು ಕಿಡಿಗೇಡಿಗಳೆಲ್ಲ ಬಂದು ನಮ್ಮನ್ನೆಲ್ಲ ಸ್ವಲ್ಪ ಇರಬಾರ್ದು, ನೀವು ಇರಬೇಡಿ ಇಲ್ಲೆಲ್ಲ, ಇದು ಗೌರ್ಮೆಂಟ್ ಜಾಗ ಅಂತ. ಈಗಲೂ ನಮಗೆ ಕೂಡ ಯಾವುದೂ ಹಕ್ಕುಪತ್ರಗಳಿಲ್ಲ. ನಮಗೆ ಸಾಮಾನ್ಯವಾಗಿ ಬದುಕ್ತಾ ಇದ್ದೀವಿ ನಾವು. ನಮಗೆ ಅದ್ರ ಭಯನೂ ಸ್ವಲ್ಪ ಇದೆ, ಹೇಗಿರ್ತೀವೋ ಮುಂದೆ ಲೈಫ್, ನಮ್ಮ ಮಕ್ಕಳು ಜೀವನ ಹೇಗಿರುತ್ತೋ ಅಂತ. ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ ನಮಗೆ ಆ ಟೈಮಲ್ಲೆಲ್ಲ. ಅದೇ ಥರ ನಾವಿದ್ದು ಒಂದು ಚಿಕ್ಕ ದೇವಸ್ಥಾನ ಉತ್ಪತ್ತಿ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ವಿಚಾರದಲ್ಲಿ ಅದೇನೋ ಸಮಸ್ಯೆ ಆಗಿ ಆ ದೇವಸ್ಥಾನದಲ್ಲಿ ಏನೋ ಕೆಲವೊಂದು ವಿಷಯದಲ್ಲಿ ಏನೋ ಥರದಲ್ಲಿ ಅನಾಹುತವಾಗಿ ಅದು ಈಗ ದೇವಸ್ಥಾನ ಚೆನ್ನಾಗಿದೆ. ನಮ್ಮಲ್ಲಿ ನಾಳೆ ದೇವಸ್ಥಾನದ ಉದ್ಘಾಟನೆ ಇದೆ. ಸಾರ್ವಜನಿಕರು ಎಲ್ಲರೂ ಬಂದರೆ ನಮಗೆ ಖುಷಿಯಾಗಿರುತ್ತೆ. ಎಲ್ಲ ಹಿಂದೂ ಸಮಾಜವನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಬೇಕನ್ನೋ ಆಸೆ ಇದೆ ನಮಗೆ. ನೆಕ್ಸ್ಟ್ ಬರೋ ಪೀಳಿಗೆಯಲ್ಲಿ ಎಲ್ಲರೂ ಒಂದೇ, ನಾವು ಎಲ್ಲ ಧರ್ಮದವರು ಒಂದೇ ಆಗಿ ಬದುಕೋಣ ಅನ್ನೋದು ಆಸೆ. ಮೊದಲನೇದಾಗಿ 2018ರಲ್ಲಿ ನಾನು ವಾರ್ಡ್ ನಂಬರ್ 3ರಿಂದ ಚುನಾಯಿತ ಪ್ರತಿನಿಧಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ಬಂಗಾರಪ್ಪ ಬಡಾವಣೆ ಅಂತೇಳಿ ನಾನು ಓಟ್ ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗುಡಿಸಲು ಕೂಡ ಹಾಕ್ಕೊಂಡಿದ್ರು. ಅಲ್ಲೊಂದು 28 ಕುಟುಂಬಗಳು ಅಲ್ಲಿ ಏನು ಇಡಿಕೆ ಕೊಯ್ಲಿಕ್ಕೆ ಬಂದಂಥವ್ರು ಕೂಲಿ ಕಾರ್ಮಿಕರು ಸುಮಾರು ಒಂದು 10ರಿಂದ 15 ವರ್ಷಗಳಿಂದ ಕೂಡ ಇಡಿಕೆಯನ್ನು ಕೊಯ್ಕೊಂಡು ಅಲ್ಲಿ ನಾಗರಿಕ ಜೀವನವನ್ನು ನಡೆಸ್ತಾಯಿದ್ರು. ಆ ಸಂದರ್ಭದಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಹಲವಾರು ಸಮಸ್ಯೆಗಳು ಕೂಡ ಅವರು ನಮ್ಮ ಮುಂದೆ ಹೇಳಿದ್ರು. ಏನೇನು ಸಮಸ್ಯೆಗಳು ಅಂದರೆ, ಸರ್ ನಾವು ಇಲ್ಲಿ ನಂದಿಗೂಡಲ್ಲಿ ವಾಸ ಮಾಡೋಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ನಮಗೆ ಇಲ್ಲಿ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಲ್ಲ, ರಸ್ತೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಚರಂಡಿ ಇಲ್ಲ, ಕತ್ಲಲ್ಲಿ ಬದುಕ್ತಾ ಇದ್ದೀವಿ, ನಮಗೆ ಬೀದಿ ದೀಪನೂ ಕೂಡ ಇಲ್ಲ ಅಂತಕ್ಕಂಥ ವಿಚಾರವನ್ನು ತುಂಬ ಭಾರಿ ಶೋಚನೀಯ ಸ್ಥಿತಿಯಲ್ಲಿದ್ದೀವಿ ಅಂತೇಳಿ ಎಲ್ಲರೂ ಕೂಡ 28 ಕುಟುಂಬದವರು ನನ್ನ ಹತ್ರ, ನಾನು ಆ ವಾರ್ಡಲ್ಲಿ ಬೆಳಗಿನ ವೀಕ್ಷಣೆ ಹೋದಂಥ ಸಂದರ್ಭದಲ್ಲಿ ಅವರು ತುಂಬ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ನಮ್ಮ ಬಡಾವಣೆಗೆ ಬರಬೇಕು, ನಮ್ಮಲ್ಲಿ ಈ ಥರದ ಹಲವಾರು ಸಮಸ್ಯೆಗಳಿದೆ, ತಮ್ಮೊಂದು ಹೇಳ್ಕೋಬೇಕು ಅಂತಂದಾಗ ನಾನು ಒಂದು ದಿವಸ ಅಲ್ಲಿ ಅವರ ಏನು ನಮ್ಮ ಮನೆ ಹತ್ರ ಬಂದಂಥ ಸಂದರ್ಭದಲ್ಲಿ ಹೆಣ್ಮಕ್ಳು, ಸಣ್ಣ ಪುಟ್ಟ ಮಕ್ಕಳು, ಯಜಮಾನರುಗಳು ಎಲ್ಲರೂ ಬಂದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಅವರ ಸ್ಥಿತಿಯನ್ನು ನೋಡಿ ತಡ್ಕೊಳ್ಳಾರ್ದೆ ಆ ಒಂದು ಬಡಾವಣೆಗೆ ನಾನು ವಿಸಿಟ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ಆ ಬಡಾವಣೆ ವಿಸಿಟ್ ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಏನು ಎಲ್ಲ ಸರ್ವ ಜನಾಂಗದ ನಾಯಕ, ಶೋಷಿತ ಸಮುದಾಯಗಳಿಗೆ, ಬಡವರಿಗೆ ನ್ಯಾಯ ಕೊಡಿಸೋಂಥ ಸನ್ಮಾನ್ಯ ದಿವಂಗತ ಎಸ್ ಬಂಗಾರಪ್ಪನವರ ಹೆಸರು ಕೂಡ ಆ ಬಡಾವಣೆಗೆ ಅವರು ನಾಮಕರಣ ಮಾಡ್ಕೊಂಡಿದ್ರು, ಬಂಗಾರಪ್ಪನ ಬಡಾವಣೆ ಅಂತೇಳಿ. ಅದನ್ನು ನೋಡ್ಬಿಟ್ಟು ನನಗೆ ಇನ್ನೂ ಒಂದು ಖುಷಿ ಆಯಿತು. ಇಂಥ ಒಬ್ಬ ಮಹಾನ್ ನಾಯಕರ ಹೆಸರನ್ನ ಈ ಬಡಾವಣೆಗೆ ಇಟ್ಕಿದ್ದಾರೆ. ಆದರೆ ಈ ಮಹಾನ್ ನಾಯಕನ ಕಲ್ಪನೆಗಳು ಏನಿದ್ದು, ಪ್ರತಿಯೊಬ್ಬ ನಾಗರಿಕರಿಗೆ ಸೂರನ್ನು ಕಲ್ಪಿಸಬೇಕು, ಅಲ್ಲಿ ವಸತಿಗೆ ಅನುಕೂಲ ಆಗೋ ರೀತಿಯಲ್ಲಿ ರಸ್ತೆಗಳನ್ನ ಕೊಡಬೇಕು, ಬೀದಿ ದೀಪಗಳನ್ನು ಕುಡಿಯಬೇಕು, ಶುದ್ಧ ಕುಡಿಯೋ ನೀರು ಕೊಡಬೇಕು ಅಂಥೇಳಿ ಏನು ಅವರ ಆಲೋಚನೆಗಳಿತ್ತು. ಆ ಆಲೋಚನೆ ನಾನು ಅಲ್ಲಿ ನೋಡಿದಾಗ ನನಗೆ ಅನ್ನಿಸ್ತು, ಇಷ್ಟು ಈ ಒಂದು 2018 ಇಸ್ವಿಯಲ್ಲಿ ಬಂದರೂ ಕೂಡ ಇನ್ನೂ ಜನ ಈ ಶೋಚನೀಯ ಸ್ಥಿತಿಯಲ್ಲಿ ಇದಾರಲ್ಲ ಅಂಥೇಳಿ ಮನೆಗೆ ತುಂಬ ಬೇಜಾರನ್ನು ಕೂಡ ಆಯಿತು. ಅಲ್ಲಿ ಸ್ಥಳೀಯರ್ತಕ್ಕಂಥ ಕೆಲವು ಮುಖಂಡಗಳು ಕೂಡ ನನಗೆ ಮನವಿ ಮಾಡೋದು, ಇಲ್ಲ ಇವರು ಭಾರಿ ವರ್ಷದಿಂದ ಇಲ್ಲಿದ್ದಾರೆ, ಆದರೆ ಯಾವುದೇ ಥರದ ಮೂಲಭೂತ ಸೌಕರ್ಯಗಳಿಲ್ಲ, ಇನ್ನೂ ಹಂದಿಗೂಡಿನ ಥರ ಅನಾಗರಿಕರ ರೀತಿಯಲ್ಲಿ ಇವ್ರ ಜೀವನ ಆಗ್ತಾಯಿದೆ, ಇದಕ್ಕೆ ಏನಾರು ಮಾಡಿ ನೀವೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಅವರಿಗೆ ಸಂತೋಷ ಆಗೋ ರೀತಿಯಲ್ಲಿ ನಿಟ್ಟಿನಲ್ಲಿ ಇವತ್ತಿನ ದಿವಸ ಅವರಿಗೆ ಅನುಕೂಲ ಒಂದು ಮೂಲಭೂತ ಸೌಕರ್ಯನ ಒದಗಿಸ್ಬೇಕು ಅಂತ ಏನು ಅಂದರು. ಆವತ್ತು ನಾನು ಅಲ್ಲೇ ಒಂದು ಮನವಿಯನ್ನು ಕೂಡ
ಕೊಟ್ಟರು ಎಲ್ಲರೂ ಸೇರಿ. ಆ ಮನೆಯನ್ನು ಸ್ವೀಕರಿಸಿದ ತಕ್ಷಣವೇ ನಾನು ನಮ್ಮ ಮಹಾನಗರ ಪಾಲಿಕೆಯ ಏನು ಮಾಸಿಕ ಸಭೆಯಲ್ಲಿ ನಾನು ಆ ಸಬ್ಜೆಕ್ಟ್ ಆಗಿ ತಂದು ಆ ಒಂದು ವಿಚಾರನ ನಾನು ಚರ್ಚೆ ಮಾಡಿದೆ. ಮಾನ್ಯ ಮೇಯರ್ ಅವರಲ್ಲಿ, ಸ್ಥಳೀಯ MLA ಅವತ್ತಿನ ಸಂದರ್ಭದಲ್ಲಿ KC ಈಶ್ವರಪ್ಪನವರಿದ್ದರು, ಆ ಸಭೆಯಲ್ಲಿ ಮೇಯರ್ ಆಗಿರ್ತಕ್ಕಂಥವ್ರು ಇದ್ದರು, ಉಪಮೇಯರ್ ಇದ್ದರು, ಎಲ್ಲ ಸದಸ್ಯರು ಇದ್ದ ಅನ್ಸಂದ್ರೆ ಅವರೆಲ್ಲ ಮೀಟಿಂಗ್ನಲ್ಲಿ ನಾನು ಆ ಗಮನವನ್ನು ಸೆಳೆದೆ. ನನ್ನ ವಾರ್ಡಲ್ಲಿ ಸುಮಾರು 28 ಕುಟುಂಬ ಸುಮಾರು 15 ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿವರೆಗೂ ಯಾವುದೇ ಥರದ ಮೂಲಭೂತ ಸೌಕರ್ಯಗಳು ಇಲ್ಲ. ಅವರಿಗೆ ಆ ಸೌಕರ್ಯಗಳನ್ನು ಮಹಾನಗರ ಪಾಲಿಕೆ, ಸ್ಥಳೀಯ ಆಡಳಿತ ನಮ್ಮ ಕರ್ತವ್ಯ ಇದೆ. ನಾವು ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ, ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಎಲ್ಲರೂ ಸ್ವಂತ ನಿವೇಶನ ಹೊಂದಿರಬೇಕು ಅನ್ನೋ ಕನಸು ಏನು ಮಹಾತ್ಮ ಗಾಂಧಿ ಕನಸು ಕಂಡಿದ್ರಲ್ಲ, ಗ್ರಾಮ ಸ್ವರಾಜ್ಯಗಳಾಗಬೇಕು. ಎಲ್ಲರೂ ಕೂಡ, ಅದರಲ್ಲೂ ಕೂಡ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಹಿಂದುಳಿದ ಕನಿಷ್ಠ ಜನಾಂಗದವರು ವಾಸ ಮಾಡೋಂಥ ಸಂದರ್ಭದಲ್ಲಿ ಅವರಿಗೆ ಈ ಸೌಲಭ್ಯಗಳನ್ನು ನೀವು ಒದಗಿಸ್ಕೊಡ್ಲೇಬೇಕು ಅಂತೇಳಿ ತುಂಬು ಸಭೆಯಲ್ಲಿ ನಾನು ಅವತ್ತಿನ ದಿವಸ ಮಹಾನಗರ ಪಾಲಿಕೆಯ ಮಾಸಿಕ ಸಭೆಯಲ್ಲಿ ಒತ್ತಾಯ ಮಾಡಿದ್ರ ಪರಿಣಾಮ ನಾವೆಲ್ಲ ಆವಾಗ ಅಲ್ಲಿರ್ತಕ್ಕಂಥ ಮೇಯರು, ಉಪಮೇಯರ್ ಇರ್ತಕ್ಕಂಥವ್ರು, ಚನ್ನಬಸಪ್ಪನವರು ಈಗಿನ ಶಾಸಕರು ಉಪಮೇಯರ್ ಆಗಿದ್ದರು, ಲತಾ ಗಣೇಶ್ ಅಂತೇಳಿ ಮೇಯರ್ ಆಗಿದ್ದರು, ಆಮೇಲೆ ಹಿಂದೆ ಚಾರುಲತಾ ಸೋಮಲ್ ಅಂತೇಳಿ ಆ ಸಂದರ್ಭದಲ್ಲಿ ಕಮಿಷನರು ಕೂಡ ಇದ್ದರು. ಅವರೆಲ್ಲರ ಗಮನಕ್ಕೂ ತಂದಂಥ ಸಂದರ್ಭದಲ್ಲಿ ಅವರೆಲ್ಲ ತಕ್ಷಣವೇ ಕಾರ್ಯಪ್ರವೃತ್ತರಾಗೋ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು, ಸಂಬಂಧಪಟ್ಟ ಅಧಿಕಾರಿಗಳನ್ನ ಸ್ಥಳಕ್ಕೆ ಭೇಟಿ ಕೊಡಿಸೋ ಸಂದರ್ಭದಲ್ಲಿ ಇದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂದರೆ ಅವ್ರಿಗೆ ಯಾವುದೇ ಥರದ ಹಕ್ಕುಪತ್ರ ಆಗಲಿ ಮತ್ತೊಂದಾಗಲಿ ಇಲ್ಲ. ಹಾಗಾಗಿ ತೊಂದರೆ ಆಗುತ್ತೆ ಅಂತೇಳಿ ಮತ್ತೆ ನನ್ನ ಗಮನ ತಂದಾಗ ನಾನು ತಕ್ಷಣವೇ ಆಗಿನ ಜಿಲ್ಲಾಧಿಕಾರಿ, ಒಬ್ಬ ಜನನರಾಗಿ ಜಿಲ್ಲಾಧಿಕಾರಿಗಳು ಏನು ಮಾಡ್ಬೋದು ಅನ್ನೋದಕ್ಕೆ ಅವರು ಸಾಕ್ಷಿಯಾಗಿದ್ದಾರೆ. ಯಾಕೆಂದರೆ ಇವತ್ತಿನ ದಿವಸ ಈ ಬಂಗಾರಪ್ಪ ಬಡಾವಣೆ ಅಂತ ಉಳ್ಕೊಳ್ಳೋಕ್ಕೆ ಕಾರಣವೇ ಮಾನ್ಯ ಜಿಲ್ಲಾಧಿಕಾರಿಗಳ, ಅಂದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ದಯಾನಂದ್ ಅವರು. ಅವ್ರ ಹತ್ರ ಹೋಗಿ ನಾನೇ ಕಡೆ ಅವರೆಲ್ಲರೂ ಕೂಡ ಕರ್ಕೊಂಡು ಹೋಗಿ ರೈಟಿಂಗಲ್ಲಿ ನನ್ನ ಲೆಟರ್ಡಲ್ಲೇ ಇವರಿಗೆ ಈ ಥರದ ಸಮಸ್ಯೆಗಳು ಆಗ್ತಾಯಿದೆ, ಅವರಿಗೆ ಹಕ್ಕುಪತ್ರವನ್ನು ಕೊಡಬೇಕು. ಯಾಕಂದ್ರೆ ಸರ್ಕಾರಿ ಜಾಗ ಅದು. ಆ ಸರ್ಕಾರಿ ಜಾಗದಲ್ಲಿ ಇದುವರೆಗೂ ಅವರು ಸುಮಾರು 15 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಕನಿಷ್ಠ ಜೀವನವನ್ನು ಅವರು ಟಾರ್ಪಲ್ಲಿ ಹೊತ್ಕೊಂಡು ಮನೆ ಮಕ್ಕಳು, ಹೆಂಡತಿ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳೆಲ್ಲ ವಾಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರುಗಳಿಗೆ ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣವೇ ಅವರಿಗೆ ಭೂಮಿ ಹಕ್ಕನ್ನು, ಏನಿವತ್ತು ನಿವೇಶನದ ಹಕ್ಕನ್ನು ಅವ್ರಿಗೆ ಒದಗಿಸ್ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೆ. ಆ ಮನವಿ ಮೇರೆಗೆ ಒಪ್ಪಂಥ ಮಾನ್ಯ ಜಿಲ್ಲಾಧಿಕಾರಿಗಳ ಅಂದಿನ ದಯಾನಂದ್ ಅವರು ತಹಶೀಲ್ದಾರ್ ಅವರಿಗೆ ಆದೇಶ ಮಾಡಿದ್ರು. ತಕ್ಷಣವೇ ಸ್ಥಳಕ್ಕೆ ನೀವು ಧಾವಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಥ ಜಾಗವನ್ನು ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲರ ಮಾಹಿತಿಯೊಂದಿಗೆ ವರದಿಯನ್ನು ನನಗೆ ಸಲ್ಲಿಸಬೇಕು ಅಂತಂಥ ಸಂದರ್ಭದಲ್ಲಿ ಅಲ್ಲಿ ಬಂದು RI VAಗಳು, ಹಾಲೇಶಪ್ಪ ಅಂತೇಳಿ VAರು, ಮತ್ತು ಸರ್ವೇರು ಗೋವಿಂದಪ್ಪ ಅಂತೇಳಿ ಸರ್ವೇರು, ಇವರೆಲ್ಲರನ್ನೂ ಕರ್ಕೊಂಡು ಬಂದು ಅದೆಷ್ಟು ಜನ ವಾಸ ಇದ್ದಾರೆ ಅವರೆಲ್ಲ ಸಂಪೂರ್ಣ ಮಾಹಿತಿಯೊಂದಿಗೆ ಮತ್ತು ಅದಕ್ಕೆ ಒಂದು 17 ಕುಂಟೆ ಸರ್ಕಾರಿ ಜಾಗವನ್ನು ನಮ್ಮ ರಾಗಿಗುಡ್ಡದ ಪಕ್ಕದಲ್ಲಿ ಬಂಗಾರಪ್ಪ ಬಡಾವಣೆಗೆ ರಿಸರ್ವ್ ಮಾಡಿದ್ರು. ಯಾರು ಕೂಡ ಮುಂದೆ ಅವ್ರನ್ನ ಒಕ್ಲೇಪಿಸ್ಬಾರ್ದು ಅಂಥೇಳಿ. ಆ ಸಂದರ್ಭದಲ್ಲಿ ಬೇರೆ ಅಲ್ಲಿರ್ತಕ್ಕಂಥ ನಿವಾಸಿಗಳು ಸುಮಾರು 1000 ಜನ ನಮಗೂ ಜಾಗ ಬೇಕು ಅಂತೇಳಿ ಶೆಡ್ಡನ್ನು ಹಾಕ್ಸಿದ್ದು ಕೂಡ ಉಂಟು. ಆ ಸಂದರ್ಭದಲ್ಲಿ ಸುಮ್ಮನೆ ಯಾರ್ಯಾರೋ ಬಂದು ಇವ್ರನ್ನ ಒಕ್ಲೇಪಿಸೋ ಕಾರಣಕ್ಕೋಸ್ಕರ ಅವ್ರನ್ನ ತೆಗೆಸ್ಬೇಕು ಅಂಥೇಳಿ ಒಂದಿಷ್ಟು ಜನ ಶೆಡ್ಡನ್ನು ಹಾಕಿದ್ರು. ಅವ್ರನ್ನ ನಾವು ಕಾನೂನು ರೀತಿಯಲ್ಲಿ ಮಹಾನಗರ ಪಾಲಿಕೆ, ಜಿಲ್ಲಾಡಳಿತ ಎಲ್ಲ ಒಟ್ಟುಗೂಡಿ ಉಳಿದವರೆಲ್ಲ ತೆರವು ಮಾಡಿಸಿ ಇದನ್ನು ಮಾತ್ರ ಬಂಗಾರಪ್ಪ ಬಡಾವಣೆಗೆ 28 ಕುಟುಂಬಗಳಿಗೆ ರಿಸರ್ವನ್ನು ಮಾಡಿಸಿ ಅಲ್ಲಿಂದ ಅವ್ರಿಗೆ ಒಂದು ಅದೇ ಸಂದರ್ಭದಲ್ಲಿ ಬೆಳಕು ಯೋಜನೆ ಅಂತೇಳಿ ಸರ್ಕಾರದಿಂದ ಗುಂಪು ಮನೆ ಯಾರು ನಿರ್ಮಾಣ ಮಾಡಿರ್ತಾರೆ, ಶೆಡ್ಗಳನ್ನು ಹಾಕೊಂಡಿರ್ತಾರೆ ಅಂತ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಅವತ್ತಿನ ಸರ್ಕಾರ ಗುಂಪು ಬೆಳಕು ಯೋಜನೆಯನ್ನು ಜಾರಿ ತಂದ ಸಂದರ್ಭದಲ್ಲಿ ನಾನೇ ಮತ್ತೊಮ್ಮೆ ಮಹಾನಗರ ಪಾಲಿಕೆಯಲ್ಲಿ ಅವರಿಗೆ NOC ಕೊಡಬೇಕು ಅಂಥೇಳಿ ಅಂದಾಗ ಅಲ್ಲೂ ಕೂಡ ಸ್ವಲ್ಪ ತೊಡಕಾಯಿತು. ಆದರೂ ಕೂಡ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದು, ಅವರು ಕೂಡ ಶಿಫಾರಸು ಮಾಡಿದರು. ಕೂಡಲೇ ಅವರಿಗೆ ನಮ್ಮ ಮೂಲಭೂತ ಸೌಕರ್ಯ ಒದಗಿಸೋದು ನಮ್ಮೆಲ್ಲರ ಕರ್ತವ್ಯ ಅಂಥೇಳಿ ಇಂದಿನ ಕಮಿಷನರು ಕೂಡ ಆದೇಶವನ್ನು ಮಾಡಿ ತಕ್ಷಣ ಅದನ್ನು ಮೀಟಿಂಗಲ್ಲಿ ತಂದು ರೆಜುಲೇಷನ್ ಪಾಸ್ ಮಾಡಿ ಅವರಿಗೆ NOCಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಆ NOC ಕೊಟ್ಟ ಸಂದರ್ಭದಲ್ಲಿ ಅವರಿಗೆ ಉಚಿತವಾಗಿ ಎಲ್ಲರ ಮನೆಗಳು 28 ಮನೆಗಳು ಕೂಡ ಏನು ಬೆಳಕು ಯೋಜನೆಯಲ್ಲಿ ಅವರಿಗೆ ಕರೆಂಟನ್ನು ಒದಗಿಸುವಂಥ ಕೆಲಸ ಆಯಿತು. ಆವಾಗ ಅವರು ಎಲ್ಲರ ಮನೆಗೂ ಕೂಡ ಬೆಳಕಾಗೋರುತ್ತೆ. ಅದರ ಸಂದರ್ಭದಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ, ಆ ಮನೆಗಳಿಗೆ ಕಲೆಕ್ಷನ್ ಕೊಡುವಂಥ ಸಂದರ್ಭದಲ್ಲಿ ಸುಮಾರು 6 ಕಂಬಗಳು ಮತ್ತು ಲೈನ್ಗಳು ಬೇಕಾಯಿತು. ಅದನ್ನು ನಾನು ಮಹಾನಗರ ಪಾಲಿಕೆ ನನ್ನ ಅನುದಾನದಲ್ಲೇ ಅವರಿಗೆ ಹಣವನ್ನು ಮೀಸಲಿಟ್ಟು ಆ ಹಣವನ್ನು ಮಂಜೂರು ಮಾಡಿ ಟೆಂಡರ್ ಮಾಡಿಸಿ 6 ಅಂದರೆ 7 ಕಂಬಗಳನ್ನ ಹಾಕಿಸಿ ಆ ಕಂಬಗಳಲ್ಲಿ ಎಲ್ಲವನ್ನೂ ಕೂಡ ಬೀದಿ ದೀಪನ ಅಳವಡಿಸಿದ ಜೊತೆಯಲ್ಲಿ ಮನೆಗೆ ದೀಪವನ್ನು ಕಲ್ಪಿಸೋಕ್ಕೆ ಎಲ್ಲ ಕಲೆಕ್ಷನ್ ಕೊಡಿಸಿ
ಅದನ್ನು ಬೆಳಕನ್ನು ಅವರ ಬಾಳಲ್ಲಿ ಬೆಳಕು ಭಾಗ್ಯ ಜ್ಯೋತಿಯನ್ನು ನಿರ್ಮಾಣ ಮಾಡಿದ್ವಿ. ಜೊತೆಯಲ್ಲಿ ಇನ್ನೂ ಮುಂದುವರೆದಾಗೆ ಅವರು ಒಂದಿಷ್ಟು ಎಲ್ಲ ಸ್ನಾನ ಮಾಡೋಂಥ ನೀರು, ಚರಂಡಿ ನೀರು, ಅವ್ರ UGDಗೆ ಸಂಬಂಧಪಟ್ಟಾಗೆ ಇದು ಕೂಡ ಸಮಸ್ಯೆ ಇತ್ತು. ಅದನ್ನು ಕೂಡ ನನ್ನ ಮಹಾನಗರ ಪಾಲಿಕೆಯ ಅನುದಾನದಲ್ಲಿ ತಕ್ಷಣವೇ ಅವರಿಗೆ ಚರಂಡಿ, UGD ಮತ್ತು ಕಾಂಕ್ರೀಟ್ ರಸ್ತೆಯನ್ನು ಕೂಡ ಮಾಡಿಸ್ಕೊಟ್ವಿ. ಆ ಎಲ್ಲ ಸೌಲಭ್ಯಗಳನ್ನು ತಗೊಂಡ ನಂತರ ಅಲ್ಲಿರ್ತಕ್ಕಂಥ ಜನ, ನಾಗರಿಕ ಸಮಾಜ ಹೆಂಗೆ ಬದುಕ್ತಾ ಇದ್ದಾರೆ ಅದಕ್ಕಿಂತ ಉತ್ತಮವಾಗಿ ಈಗ ಅವರು ಈ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಭಾರಿ ಸಂತೋಷದಿಂದ, ಸಡಗರದಿಂದ ಇವತ್ತು ಅವರು ತುಂಬ ಚೆನ್ನಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಕಾಡ್ತಾ ಇತ್ತೇನೋ ಗೊತ್ತಿಲ್ಲ. ನಮಗೆಲ್ಲ ಥರ ಸೌಲಭ್ಯಗಳು, ಸಹಕಾರಗಳು ಸಿಕ್ಕರೂ ಕೂಡ ನಮಗೆ ಒಂದು ನೆಮ್ಮದಿಗೆ ಒಂದು ದೇವಸ್ಥಾನ ಬೇಕು ಅಂಥೇಳಿ ಅವರು ಅಂದ್ಕೊಂಡಿದ್ರು. ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡೋದು, ಅವ್ರು ನಮ್ಮಲ್ಲೇ ಮಹಾನಗರ ಪಾಲಿಕೆಯ ಸ್ವತ್ತಾಗಿರ್ತಕ್ಕಂಥ ನಾಗರತ್ನ ಲೇಔಟಿನ ಒಂದಿಷ್ಟು ಪಾರ್ಕ್ ಜಾಗ ಇತ್ತು. ನಾನು ಆ ಪಾರ್ಕ್ ಜಾಗ ಯಾರೂ ಕೂಡ ಅಕ್ವೈರ್ ಮಾಡಬಾರ್ದು, ಒತ್ತುವರಿ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಫೆನ್ಷನ್ ಮಾಡಿಸಿದೆ ಸುತ್ತಲೂ ಕೂಡ. ಅಲ್ಲೇ ಕೂಡ ಒಂದು ಕಾರ್ನಲ್ಲೇ ಸ್ವಲ್ಪ ಮೂಲೆ ಜಾಗದಲ್ಲಿ ಇವರು ಗಣಪತಿ ದೇವಸ್ಥಾನದ ಮತ್ತು ಇನ್ನೊಂದು ನಾಗದೇವತೆ ಒಂದು ಇದನ್ನು ಕೂಡ ಅಲ್ಲಿ ಸಣ್ಣದಾಗಿ ಪ್ರತಿಷ್ಠಾಪನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಯಾರೋ ಒಬ್ಬ ಕಿಡಿಗೇಡಿ ಗಾಂಜಾ ಈ ಸೇವನೆಯಿಂದ ಆ ಒಂದು ಗಣಪತಿ ದೇವಸ್ಥಾನಕ್ಕೆ ತನ್ನ ಬೂಟುಕಾಲಿನಿಂದ ಒದ್ದು ವಿರಸ್ತ್ರಗೊಳಿಸಿದ ಪರಿಣಾಮ ಅದು ಶಿವಮೊಗ್ಗ ನಗರದಲ್ಲೇ ಒಂದು ರೀತಿಯ ಭಯದ ವಾತಾವರಣ ಮತ್ತು ಕೋಮು ಸಂಘರ್ಷಕ್ಕೆ ಮುನ್ನುಡಿ ಬರುವಂಥ ಬಂದ ಸಂದರ್ಭದಲ್ಲಿ ನಾನೇ ಸ್ಥಳಕ್ಕೆ ಧಾವಿಸಿದೆ. ಅದಕ್ಕಿಂತ ಮೊದಲೇ ಮಾನ್ಯ ಶಾಸಕರು ಚನ್ನಬಸಪ್ಪನವರು, ಬೇರೆ ಬೇರೆ ಈಶ್ವರಪ್ಪನ ಮುಖಂಡರು ಇವರೆಲ್ಲರೂ ಕೂಡ ಬಂದು ಅದೆಲ್ಲದರ ರೀತಿಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸಂಬಂಧಪಟ್ಟ ರಕ್ಷಣಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಅವತ್ತಿನ ಸಂದರ್ಭ ಸ್ಥಳಕ್ಕೆ ಬಂದು ಈಗ ಆಗಿರ್ತಕ್ಕಂಥ ಘಟನೆ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿ, ಯಾರು ಈ ಥರದ ಸಮಸ್ಯೆಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದ ಅವನನ್ನು ಕೂಡಲೇ ಬಂಧಿಸಿ ಕಾನೂನು ರೀತಿಯನ್ನು ಕ್ರಮವನ್ನು ಕೈಗೊಂಡು ಅಲ್ಲಿ ಆ ಬಡಾವಣೆ ಮತ್ತು ಅಲ್ಲಿ ಶಾಂತಿನಗರದ ಒಂದು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಮೊನ್ನೆ SP ರಕ್ಷಣಾಧಿಕಾರಿಗಳಾಗಿದ್ದಂಥ ಮಿಥುನ್ ಕುಮಾರ್ ಅವರು, ಹಾಗೆಯೇ ಅಂಗಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಸೆಲ್ವಮಣಿಯವರು ಕೂಡ ಅವತ್ತಿನ ದಿವಸ ನಿಂತ್ಕೊಂಡಿದ್ದು ಅವೆಲ್ಲ ಸಮಸ್ಯೆಗಳನ್ನು ಮುಂದೆ ಯಾವುದೇ ಥರದ ಅಹಿತ ಘಟನೆ ಸಂಭವಿಸಿದ ರೀತಿಯಲ್ಲಿ ಅವರು ಕ್ರಮವನ್ನು ವಹಿಸಿದರ ಪರಿಣಾಮ ಇವತ್ತು ಆ ಒಂದು ಏನೋ ದುರ್ಘಟನೆ ನಡೀತು, ಅದೇನೋ ಆಗಿದೆಲ್ಲ ಒಳ್ಳೆಯಕ್ಕೆ ಅಂತ ಹೇಳ್ತಾರಲ್ಲ ಗಾದೆ ಮಾತು, ಆ ನಿಟ್ಟಿನಲ್ಲಿ ಆ ವ್ಯವಸ್ಥೆಗೊಳಿಸಿದಂಥ ಜಾಗದಲ್ಲಿ ಎಲ್ಲ ಹಿಂದೂ ಮುಸ್ಲಿಮ್ಸು ಅನ್ನದೇ ಎಲ್ಲ ಜನಾಂಗದವರು ಕೂಡ ಆ ದೇವಸ್ಥಾನವನ್ನು ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ತಮ್ಮೆಲ್ಲ ತನು ಮನ ಧನವನ್ನು ಇವತ್ತು ದಾರೆ ಎರೆದು ಅಲ್ಲಿ ಗಣಪತಿ ಮತ್ತು ನಾಗಚೌಡೇಶ್ವರಿ ಎರಡೂ ಸಣ್ಣ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿ ಇವತ್ತು ಅದು ಉದ್ಘಾಟನೆ 8ಕ್ಕೆ 3ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಭಾಳ ಸಂತೋಷದಿಂದ ನನ್ನ ವಾರ್ಡ್ನಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸ್ಕೊಳ್ಳಲಿಕ್ಕೆ ಕಾರಣೀಭೂತರಿಗೆ ಆ ಒಂದು ನಾಗರಿಕರು ಏನಿದ್ದಾರೆ ಬಂಗಾರಪ್ಪ ಬಡಾವಣೆಯವರಿಗೆ ಆ ಬಂಗಾರಪ್ಪನವ್ರ ಹೆಸರಿಗೆ ತಕ್ಕನಾಗೆ ಇವತ್ತು ಆ ಬಡಾವಣೆ ಅವರ ಆಶಯದಂತೆ, ಬಂಗಾರಪ್ಪರ ಆಶಯದಂತೆ ಅವರು ಏನು ಹಿಂದೆ ಮುಖ್ಯಮಂತ್ರಿಗಳಾದಾಗ ಎಲ್ಲರಿಗೂ ಸೂರು ಕೊಡಬೇಕು, ಎಲ್ಲರಿಗೂ ಉತ್ತಮ ಆರೈಕೆ ಕೊಡಬೇಕು, ಎಲ್ಲರಿಗೂ ಮೂಲಭೂತ ಸೌಕರ್ಯ ಒದಗಿಸ್ಬೇಕು ಅಂತಕ್ಕಂಥ ಮತ್ತು ಅಕ್ಷಯ ಆರಾಧನಾ ಈ ಥರದ ಅವರೇನು ಅಕ್ಷರ ತುಂಗ ಅಂತ ಒಳ್ಳೊಳ್ಳೆ ಯೋಜನೆಗಳ ತಂದ್ರೆ ಆ ಯೋಜನೆ ಪೂರ್ವಕವಾಗಿ ಎಲ್ಲ ಕಾರ್ಯಕ್ರಮಗಳು ಆಗಿದೆ. ಇದಕ್ಕೆ ಸ್ಥಳೀಯ ಶಾಸಕರು ಚನ್ನಬಸಪ್ಪನವರು, ಇಂದಿನ ಶಾಸಕರು ಮಾನ್ಯ ಉಪಮುಖ್ಯಮಂತ್ರಿಗಳಾದ ಈಶ್ವರಪ್ಪನವರು ಮತ್ತೆಲ್ಲ ಭಾಗದ ಸಮಾಜ ಹಿಂದೂ ಬಾಂಧವರು ಎಲ್ಲರೂ ಕೂಡ ಒಟ್ಟುಗೂಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ಆಮೇಲೆ ಇವರೆಲ್ಲರೂ ಕೂಡ ಸಹಕಾರ ಮಾಡಿದಂಥ ತನ್ನ ಮನ ಧನ ಸಹಕಾರ ಮಾಡಿ ಈ ದೇವಸ್ಥಾನ ನಿರ್ಮಾಣಕ್ಕೆ ಕಾರಣೀಭೂತ ಅಂತ ಎಲ್ಲರಿಗೂ ಕೂಡ ನಾನು ಕೈ ಮುಗಿದು ಅವರಿಗೆಲ್ಲರೂ ಧನ್ಯವಾದಗಳನ್ನು ವಾರ್ಡಿನ ಸದಸ್ಯನಾಗಿ ಸಲ್ಲಿಸ್ತೇನೆ.